ನಮಸ್ಕಾರ. ಮಧ್ಯಾಹ್ನ ಅಗ್ರವಾರ್ತೆ, ನಾನು ನವಿತಾ ಜೈನ್. ಡಿಕೆಶಿ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಬಿಜೆಪಿ ಟ್ವೀಟ್ ವಾರ್ ಅನ್ನ ಮಾಡ್ತಾ ಇದೆ. ಬೇನಾಮಿ ಅಧ್ಯಕ್ಷೆಯ ಆಸ್ತಿ ಹೆಚ್ಚಳದ ಹಿಂದಿರೋ ಶಕ್ತಿ ಯಾರು? ಸೂಪರ್ ಅಧ್ಯಕ್ಷರೇ ಅಕ್ರಮ ಆಸ್ತಿಯ ಲೆಕ್ಕ ಕೊಡ್ತೀರಾ ಅಂತ ಹೇಳಿ ಈಗ ಬಿಜೆಪಿ ಟ್ವೀಟ್ ವಾರ್ ಅನ್ನ ಶುರು ಮಾಡಿದೆ. ಡಿಕೆ ಶಿವಕುಮಾರ್ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಈಗ ಬಿಜೆಪಿ ಟ್ವೀಟ್ ವಾರ್ ಮಾಡ್ತಾ ಇದ್ದು, ಬೆಳಗಾವಿ ಲಕ್ಷ್ಮಿಗೆ ಸಹಕಾರ ಬ್ಯಾಂಕ್ಗಳಿಂದ ಸಾಲ, ನೂರಾರು ಕೋಟಿ ಸಾಲ ಕೊಡಿಸಿದ್ರಲ್ಲಿ ಕೈವಾಡ ಇಲ್ವಾ? ಕೆಪಿಸಿಸಿ ಅಧ್ಯಕ್ಷ, ಸೂಪರ್ ಅಧ್ಯಕ್ಷೆ ಅಕ್ರಮಗಳ ಸರದಾರರು ಅಂತ ಹೇಳಿ ಬಿಜೆಪಿ ಟ್ವೀಟ್ ಅನ್ನ ಮಾಡಿದ್ದು, ಬೇನಾಮಿ ಕಾಮಗಾರಿ ನಡೆಸುವುದರಲ್ಲೂ ಎತ್ತಿದ ಕೈ ಟ್ವೀಟ್ ಮಾಡಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ವಾಗ್ದಾಳಿಯನ್ನ ಮಾಡಿದೆ. ಈ ಒಂದು ಟ್ವೀಟ್ ಅನ್ನ ಗಮನಿಸಬಹುದು. ಈಗಾಗಲೇ ಡಿಕೆ ಶಿವಕುಮಾರ್ ಹೆಬ್ಬಾಳ್ಕರ್ಗೆ ಈ ಮೂಲಕ ಟಾಂಗ್ ಅನ್ನ ಕೊಡ್ತಾ ಇದೆ. ಬಿಜೆಪಿ ಟ್ವೀಟ್ ವಾರ್ ಅನ್ನ ಮಾಡ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಹಾಗೂ ಕೆಪಿಸಿಸಿ ಸೂಪರ್ ಅಧ್ಯಕ್ಷ ಇಬ್ಬರು ಅಕ್ರಮಗಳ ಸರದಾರರು. ಬೇನಾಮಿ ಅಧ್ಯಕ್ಷ ಬೇನಾಮಿ ಕಾಮಗಾರಿಗೆ ಸಂಬಂಧಪಟ್ಟ ಹಾಗೆ ಕೂಡ ಈಗಾಗಲೇ ಟ್ವೀಟ್ ವಾರ್ ಮಾಡಿದ್ದಾರೆ. ಸಂತೋಷ್ ಆತ್ಮಹತ್ಯೆ ಬಗ್ಗೆ ಈಗ ರಾಜಕೀಯ ಕೆಸರೆರಚಾಟ ಆರಂಭ ಆಗಿದ್ದು, ಕಮಿಷನ್ ದಂಧೆಗೆ ಬಲಿ ಅಂತ ಹೇಳಿ ಕಾಂಗ್ರೆಸ್ ಆರೋಪವನ್ನ ಮಾಡ್ತಾ ಇದ್ರೆ, ಮಹಾನಾಯಕನ ಕೈವಾಡ ಅಂತ ಹೇಳ್ತಾ ಇದೆ ಬಿಜೆಪಿ. ಸಂತೋಷ್ ಆತ್ಮಹತ್ಯೆ ಪ್ರಕರಣದಲ್ಲೂ ಕೂಡ ಈಗ ರಾಜಕೀಯ ಕೆಸರೆರಚಾಟ ಆರಂಭ ಆಗಿದೆ. ಈಗ ಅಲ್ಲ, ಇದು ಮೊನ್ನೆ ಯಾವಾಗ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರೋ ಅದೇ ಜೊತೆಗೆ ಈಶ್ವರಪ್ಪ ಅವರ ಹೆಸರು ಯಾವಾಗ ಕೇಳಿ ಬಂತು ಅವತ್ತಿನಿಂದಲೂ ಕೂಡ ಸಾಕಷ್ಟು ರಾಜಕೀಯ ಕೆಸರೆರಚಾಟ ಈ ಪ್ರಕರಣದಲ್ಲಿ ಆಗ್ತಾ ಇದೆ. ಡಿಕೆಶಿ ವಿರುದ್ಧ ಬಿಜೆಪಿ ನಾಯಕರು ಈಗ ಆರೋಪವನ್ನ ಮಾಡ್ತಾ ಇದ್ದು, ಡೆತ್ ನೋಟ್ ಬಗ್ಗೆನೇ ಅನುಮಾನ ಅಂತ ಹೇಳಿದ್ದಾರೆ ಸಿಟಿ ರವಿ. ಸೂಕ್ತ ತನಿಖೆ ಆಗಬೇಕು ಅಂತ ಹೇಳಿ ಸಿಟಿ ರವಿ ಆಗ್ರಹವನ್ನ ಮಾಡಿದ್ದಾರೆ. ಸಿಟಿ ರವಿ ಅವರ ಹೇಳಿಕೆಗೆ ಡಿಕೆ ಶಿವಕುಮಾರ್ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ರವಿ ಅಣ್ಣ ಏನೋ ಮಾತಾಡಿದ್ದಾರೆ, ಅವರು ಆಫೀಸರ್ಗೆ ಹೆದರಿಸಿ ಬೆದರಿಸಿದ್ದಾರೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಮುಂದೆ ಎಲ್ಲವೂ ಆಚೆಗೆ ಬರುತ್ತೆ ಅಂತ ಹೇಳಿದ್ದಾರೆ ಡಿಕೆಶಿ. ಫೋನ್ ಮಾಡಿದ ಬಗ್ಗೆ ನಮಗೆ ಗೊತ್ತಿದೆ. ಸಿಟಿ ರವಿ ಬಗ್ಗೆ ಡಿಕೆಶಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ನೋಡಿ, ಎಲ್ಲ ತನಿಖೆಯ ನಂತರ ಸತ್ಯ ಹೊರಗೆ ಬರಬೇಕು. ನಾನು 2 ದಿನದಿಂದಲೂ ಹೇಳ್ತಾ ಇದ್ದೀನಿ, ಸಾವಿನ ಸುತ್ತ ಅನುಮಾನದ ಹುತ್ತ ಇರೋದಂತೂ ಭಾಳ ಸ್ಪಷ್ಟ. ಅನುಮಾನದ ಹುತ್ತ ಇರೋದು ಭಾಳ ಸ್ಪಷ್ಟ. ಯಾರ ಹಿನ್ನೆಲೆಯಲ್ಲಿದ್ದಾರೆ, ಸಾವೋ ಆತ್ಮಹತ್ಯೆಯೋ ಅಥವಾ ಇನ್ನೇನು ಇದೆಯೋ, ಇವೆಲ್ಲವೂ ಗೊತ್ತಾಗಬೇಕು ಅಂದರೆ ತನಿಖೆಯ ನಂತರ ಗೊತ್ತಾಗಬೇಕು. ಈಗ ತನಿಖೆಯ ನಂತರ ಗೊತ್ತಾಗಬೇಕು. ನನಗೆ ಯಾವ ರೀತಿಯ ಸಾವು ಹೇಗಾಗಿದೆ ಅನ್ನೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳಬೇಕು ಹೇಗಾಗಿದೆ ಅಂತ. ಆಮೇಲೆ ಆ ವಾಟ್ಸಪ್ ಮೆಸೇಜ್ ಸತ್ತ ಮೇಲೆ ಕಳಿಸಿದಾರೋ ಅಥವಾ ಬದುಕಿದ್ದಾಗಲೇ ಅವ್ನು ಕಳಿಸಿದ್ನೋ ಅನ್ನೋದು ಕೂಡ ಇದರ ನಂತರ ಗೊತ್ತಾಗಬೇಕು. ಈಗ ಸಾವಿನ ಪೂರ್ವ ಸಿದ್ಧತೆ ಮಾಡ್ಕೊಂಡು ಸತ್ತಿದ್ರೆ ಅವನು ಬರೆದಿಟ್ಟು ಸಿಗ್ನೇಚರ್ ಹಾಕೋನು, ಬರೀ ವಾಟ್ಸಪ್ ಮೆಸೇಜ್ ಕಳಿಸಿದ್ದಾನೆ ಅಂತ ಹೇಳಿದ್ರೆ ಸ್ವಲ್ಪ ಸಂಶಯ ಸ್ವಾಭಾವಿಕವಾಗಿ ಬರುತ್ತೆ. ಈಗಲೇ ನಾನೇನು ಹೇಳಕ್ಕೆ ಬಯಸೋದಿಲ್ಲ. ತನಿಖೆ ಆದ ನಂತರ ಸ್ಪಷ್ಟತೆ ಗೊತ್ತಾಗ್ತದೆ. ಸಿಟಿ ರವಿ ಅವರು ಇವತ್ತು ನಿಮ್ಮನ್ನ ಅಣ್ಣಾ ಹಜಾರೆಗೆ ಹೋಲಿಸಿ ವ್ಯಂಗ್ಯ ಆಡಿದ್ದಾರೆ. ಡಿಕೆ ಶಿವಕುಮಾರ್ ಅವರೇನು ಅಣ್ಣಾ ಹಜಾರೆನಾ, ಅವರೇನು ಸತ್ಯಸಂಧರ ಅನ್ನೋದು ಸಿಟಿ ರವಿ ಅವರ ಡಿಕೆ ಶಿವಕುಮಾರ್ ಅಣ್ಣ ಸಿಟಿ ರವಿನೋ ಇನ್ಯಾವ ರವಿನೋ ಅವರು ಭಾಳ ದೊಡ್ಡವರು. ಅವರು ಭಾಳ ಫೋನ್ಗಿನೆಲ್ಲ ಮಾಡಿ ಪಾಪ ಅವ್ನು ಯಾರೋ ಆಫೀಸರ್ಗೆಲ್ಲ ಆಫೀಸರು ಪಾಪ ಸತ್ತವನಿಗೆಲ್ಲ ಫೋನ್ಗಳು ಮಾಡಿದ್ದೆಲ್ಲ ದಾಖಲೆಗಳು ಎದುರಿಸಿದ್ದೆಲ್ಲ ಕೂಡ ಈಚೆ ಮುಂದಕ್ಕೆ ಬರ್ತದೆ ಇನ್ವೆಸ್ಟಿಗೇಷನಲ್ಲಿ. ಈಗ ನಾನು ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಈಗ ಸಂತೋಷ್ ಆತ್ಮಹತ್ಯೆ ಪ್ರಕರಣ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣ ಆಗ್ತಾ ಇದೆ. ವೈಯಕ್ತಿಕವಾಗಿ ಒಂದಷ್ಟು ಈಗ ನಿಂದನೆಗಳು ಮಾಡುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ ಅಂತ ಹೇಳಿ, ಯಾವ ರೀತಿಯಾದಂತಹ ಒಂದು ಅಸ್ತ್ರ ಪ್ರತ್ಯಾಸ್ತ್ರಗಳು ನಡೀತಾ ಇದೆ? ಇದು ಬೇರೆಯದ್ದೇ ಟರ್ನ್ ಅನ್ನ ಪಡ್ಕೊಳ್ತಾ ಇದೆಯಾ ಪ್ರಕರಣ, ಹೇಗೆ? ಖಂಡಿತವಾಗಿಯೂ ನವಿತಾಜನ್, ಈಗಾಗಲೇ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣದಲ್ಲಿ ಆರೋಪಿತ ನಂಬರ್ 1 ಆಗಿರುವಂತವರು ಮಾಜಿ ಸಚಿವ KS ಈಶ್ವರಪ್ಪನವರು. ಮತ್ತೊಂದು ಕಡೆ ಅವರ PAಗಳಾಗಿರ್ತಕ್ಕಂಥ ಬಸವರಾಜ್ ಮತ್ತು ಮಹೇಶ್ ಹೆಸರು ಕೂಡ ಕೇಳಿ ಬರ್ತಿರುವಂಥದ್ದು. ಇದರ ನಡುವೆ ಈಗಾಗಲೇ ಏನು ಪ್ರಾಥಮಿಕ ಅಂತ ತನಿಖೆ ನಡೀತಿದೆ. ತನಿಖೆ ನಡೀತಿರುವಂಥ ಸಂದರ್ಭದಲ್ಲೇ ಈಗಾಗಲೇ ಗೃಹ ಸಚಿವರಾಗಿರ್ತಕ್ಕಂಥ ಆರಗ ಜ್ಞಾನೇಂದ್ರ ಪರೋಕ್ಷವಾಗಿ ಕ್ಲೀನ್ ಚಿಟ್ ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ತನಿಖೆ ನಡೀತಿರೋ ಸಂದರ್ಭದಲ್ಲಿ ಅವರು ನಿರ್ದೋಷಿಯಾಗಿ ಹೊರಗೆ ಬರ್ತಾರೆಂಬ ಹೇಳಿಕೆ ಕೊಟ್ಟಿರುವಂಥದ್ದು. ಇದು ಎಲ್ಲ ಒಂದು ಕಡೆ ತನಿಖೆಯ ಆದಿ ತಪ್ಪಿಸಿ
ನಡೆಸುತ್ತೆ, ತನಿಖೆಯಲ್ಲಿ ಸರ್ಕಾರದ ಪ್ರಭಾವ ಇರುತ್ತೆ, ಸರ್ಕಾರ ಇಡೀ ಪ್ರಕರಣ ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದೆ. ಭ್ರಷ್ಟಾಚಾರದ ಆರೋಪ ಮತ್ತು 40% ಕಮಿಷನ್ಗಾಗಿ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು ಮತ್ತು ನನ್ನ ಆತ್ಮಹತ್ಯೆಗೆ ಕಾರಣ ಈಶ್ವರಪ್ಪನವರು ಅಂತ ಹೇಳಿರುವಂಥದ್ದು ಮತ್ತು ಪ್ರಮುಖವಾಗಿ ಅಲ್ಲಿ 40% ದೂರಿನಲ್ಲಿ 40% ಉಲ್ಲೇಖ ಆಗಿರುವಂಥದ್ದು. ಆದರೆ ಎಲ್ಲ ಒಂದು ಕಡೆ ಇಲ್ಲಿ ಏನು ಕಂಪ್ಲೇಂಟ್ನಲ್ಲಿ ಕೇವಲ ಆರೋಪಿತರಾಗಿ ಈಶ್ವರಪ್ಪನವ್ರನ್ನ ಮಾಡಿರುವಂಥದ್ದು, ಕೇವಲ ಅವ್ರನ್ನ ಕೊಲೆಗೆ, ಅವರ ಸಾವಿಗೆ ಪ್ರಚೋದನೆಗೆ ಕಾರಣಕರ್ತರಾದಂತೇಳಿ ಸೆಕ್ಷನ್ಗಳನ್ನ ಹಾಕಿರುವಂಥದ್ದು. ಆದರೆ ಭ್ರಷ್ಟಾಚಾರ ನಿಗ್ರಹ ಕಾನೂನಡಿ 13A ಹಾಕಿಲ್ಲ. ಆ ಮುಖಾಂತರ ಈಶ್ವರಪ್ಪನವ್ರನ್ನ ಬಚಾವ್ ಮಾಡಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತಿದೆ ಅಂತೇಳಿ ಕಾಂಗ್ರೆಸ್ ಪಕ್ಷ ಕೂಡ ಇವತ್ತು ಹೋರಾಟವನ್ನು ಮಾಡ್ತಿರುವಂಥದ್ದು ಮತ್ತು ಬಂಧನಕ್ಕೂ ಕೂಡ ಆಗ್ರಹವನ್ನು ಮಾಡ್ತಿರುವಂಥದ್ದು. ಇದರ ಬೆನ್ನಲ್ಲೇ ಇಡೀ ಪ್ರಕರಣ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಕೈವಾಡ ಇದೆ ಅಂತೇಳಿ ರಮೇಶ್ ಜಾರಕಿಹೊಳಿ ಆರೋಪವನ್ನು ಮಾಡಿರೋದು. ಮಹಾನಾಯಕ ಇದ್ದಾರೆ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್, ಶಾಸಕಿ ಲಕ್ಷ್ಮಿ ಪರೋಕ್ಷವಾಗಿ ಆರೋಪವನ್ನು ಮಾಡ್ತಿರುವಂಥದ್ದು. ಸರ್ಕಾರ ಒಪ್ಪಿದ್ರೆ ಮತ್ತು ಮುಖ್ಯಮಂತ್ರಿಗಳು ಒಪ್ಪಿದ್ರೆ, ಹೈಕಮಾಂಡ್ ಒಪ್ಪಿದ್ರೆ, ನಾನು ದಾಖಲೆಗಳಾದರೂ ಕೂಡ ಅವರು ರಾಜೀನಾಮೆ ಕೊಟ್ಟಿದ್ರು ಕೂಡ ಅವ್ರನ್ನ ಯಾಕೆ ಬಂಧಿಸಲಿಲ್ಲ ಮತ್ತು KJ ಜಾರ್ಜ್ ಪ್ರಕರಣ ಇದೇ ಕಾಂಗ್ರೆಸ್ ಪಕ್ಷ ಮುಚ್ಚಿಡ್ತು ಮತ್ತು ಇಡೀ ಪ್ರಕರಣ ಮುಚ್ಚಾಕ್ತಂತೇಳಿ ಸ್ವತಃ ಮುಖ್ಯಮಂತ್ರಿಯವರು ಗಂಭೀರ ಆರೋಪವನ್ನು ಮಾಡಿರುವಂಥದ್ದು. ಮತ್ತೊಂದು ಕಡೆ ಇಲ್ಲೊಂದು ಕಡೆ DK ಶಿವಕುಮಾರ್ ವಿರುದ್ಧ ಕೂಡ ವಾಗ್ದಾಳಿ ನಡೆಸ್ತಿರುವಂಥದ್ದು. DK ಶಿವಕುಮಾರ್ ಕೂಡ ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ. ಆದರೆ ಭ್ರಷ್ಟಾಚಾರದ ಪಿತಾಮಹ DK ಶಿವಕುಮಾರ್ ಅನ್ನೋ ರೀತಿಯಲ್ಲಿ ಈಗಾಗಲೇ ಭಾರತೀಯ ಜನತಾ ಪಕ್ಷ ಟ್ವೀಟ್ ಅನ್ನು ಮಾಡ್ತಿರುವಂಥದ್ದು ಮತ್ತು ಪರೋಕ್ಷವಾಗಿ DK ಶಿವಕುಮಾರ್ ಸಜ್ಜನರು ಮತ್ತು ಸಚ್ಚಾರಿತ್ರ್ಯ ಉಳ್ಳವರು ಅಂತೇಳಿ ವ್ಯಂಗ್ಯವಾಗಿ CT ರವಿ ಕೂಡ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಒಟ್ಟಾರೆ ಈ ಇಡೀ ಪ್ರಕರಣ ಎಲ್ಲೊಂದು ಕಡೆ ಈ ರಾಜಕೀಯ ಕೆಸರಾಚಾಟದಲ್ಲಿ ಈಗಾಗಲೇ ಸಾವಾಗಿರ್ತಕ್ಕಂಥ, ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಸಂತೋಷ್ ಪಾಟೀಲ್ ರವರಿಗೆ ಸರಿಯಾದ ನ್ಯಾಯ ಸಿಗುತ್ತಾ ಎಂಬ ಅನುಮಾನ ಕೂಡ ವ್ಯಕ್ತವಾಗಿರುವಂಥದ್ದು. ಯಾಕಂದ್ರೆ ಇಡೀ ಪ್ರಕರಣ ಈಗ ಒಂದ್ ಕಡೆ ಈ ತರದ ಕೆಸರಾಚಾಟಗಳು, ಮತ್ತೊಂದ್ ಕಡೆ ಈಗ CT ರವಿ ಟಾಂಗ್ ಕೊಡ್ತಾ DK ಶಿವಕುಮಾರ್ ಅವರೊಂದು ಫೋನ್ ನ ವಿಚಾರ ಮಾತಾಡಿದ್ರು. ಅದ್ರ ಹಿಂದಿರುವ ಮರ್ಮ ಏನು ಅಂತ ಪ್ರಮುಖವಾಗಿ DK ಶಿವಕುಮಾರ್ ಒಂದಷ್ಟು ದಾಖಲೆಗಳನ್ನ ಕಲೆ ಹಾಕಿರುವ ಮಾಹಿತಿ ಲಭ್ಯವಾಗಿರುವಂಥದ್ದು. ನವಿತಾ ಜೈನ್, CT ರವಿ ಅವರು ಎಲ್ಲವನ್ನ ಸಿಡಿಸಿರುವಂಥದ್ದು. ಆ ಮುಖಾಂತರ ಈ ಪ್ರಕರಣದಲ್ಲಿ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ಶಾಸಕರು ಆಗಿರ್ತಕ್ಕಂಥ CT ರವಿ ಈಗ DK ಶಿವಕುಮಾರ್ ಕೂಡ CT ರವಿಯ ಸಂಬಂಧಪಟ್ಟಾಗೆ CT ರವಿಯವರು ಇಡೀ ಪ್ರಕರಣದಲ್ಲಿ ಮೂಗು ತೋರಿಸ್ತಾರೆ ಅಂತೇಳಿ ಪರೋಕ್ಷವಾಗಿ ಅವರು ಯಾರಿಗೆಲ್ಲ ಫೋನ್ ಮಾಡಿದ್ದಾರೆ ಆ ಎಲ್ಲ ನಂಬರ್ ಕೂಡ ನನ್ನ ಬಳಿ ಇದೆ ಮತ್ತು ಫೋನ್ ಕಾಲ್ ಲಿಸ್ಟ್ ಕೂಡ ಇದೆ ಅನ್ನೋ ಮುಖಾಂತರ CT ರವಿ ಮತ್ತು ಬಿಜೆಪಿ ವಿರುದ್ಧ ಅತಿ ದೊಡ್ಡ ಅಸ್ತ್ರವನ್ನ ನಾನು ಪ್ರಯೋಗ ಮಾಡ್ತೀನಿ ಅಂತೇಳಿ DK ಶಿವಕುಮಾರ್ ಹೇಳಿರುವಂಥದ್ದು. ಆ ಮುಖಾಂತರ ಇಡೀ ಪ್ರಕರಣದಲ್ಲಿ ರಾಜಕೀಯ ಕೆಸರಾಚಾಟ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ. ಹೊಸಪೇಟೆಯ ಬಿಜೆಪಿ ಕಾರ್ಯಕಾರಿಣಿಗೆ ಪ್ರತಿಭಟನೆಯ ಬಿಸಿ ತಟ್ಟಿದೆ. ಕಾಂಗ್ರೆಸ್ ನಾಯಕರು ಬಿಜೆಪಿ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈಶ್ವರಪ್ಪ ಅವರ ಬಂಧನ ಆಗಬೇಕು, ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿಯಲ್ಲಿ ಅವರ ವಿರುದ್ಧ ದೂರು ದಾಖಲಾಗಬೇಕು ಅಂತ ಹೇಳಿ ಆಗ್ರಹಿಸಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದು, ಕಾಂಗ್ರೆಸ್ ನಾಯಕರಿಂದ ಬಿಜೆಪಿ ವಿರುದ್ಧ ಪ್ರತಿಭಟನೆ ಜೋರಾಗಿ ನಡೆದಿದೆ. ಕಪ್ಪು ಬಟ್ಟೆ ಪ್ರದರ್ಶಿಸಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ನಡೆಸಿದೆ. HK ಪಾಟೀಲ್, ಶಾಸಕ ಭೀಮಾ ನಾಯ್ಕ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗಿದ್ದು, ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಹೊಸಪೇಟೆಯ ಕನಕದಾಸ ವೃತ್ತದ ಬಳಿ ಈ ಒಂದು ಧರಣಿ ನಡೆದಿದೆ. ಈಗಾಗಲೇ ಈಶ್ವರಪ್ಪ ಅವರು ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ. ಆದರೆ ರಾಜೀನಾಮೆ ಆದ ಬಳಿಕ ಈಶ್ವರಪ್ಪ ಅವರ ಬಂಧನ ಆಗಬೇಕು, FIR ಮತ್ತೊಂದು ದಾಖಲಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ. 5 ದಿನಗಳ ಕಾಲ 10 ತಂಡಗಳಾಗಿ ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದು, ಅದರಂತೆ ಇವತ್ತು ಕೂಡ ಹೊಸಪೇಟೆಯಲ್ಲಿ ಈಗಾಗಲೇ ರಾಜ್ಯ ಬಿಜೆಪಿಯ ಕಾರ್ಯಕಾರಿಣಿ ಸಮಿತಿ ಈ ಒಂದು ಕಾರ್ಯಕಾರಿಣಿ ನಡೀತಾ ಇರುವ ಸಂದರ್ಭದಲ್ಲೇ ಅಲ್ಲೇ ಈಗ ಕಾಂಗ್ರೆಸ್ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈಶ್ವರಪ್ಪ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರೂ ಕಾಂಗ್ರೆಸ್ ನಾಯಕರ ಹೋರಾಟ ನಿಲ್ತಾ ಇಲ್ಲ. ಮಾಜಿ ಸಚಿವ ಈಶ್ವರಪ್ಪ ಅವರನ್ನ ಬಂಧನ ಮಾಡಬೇಕು ಅಂತ ಚಿಕ್ಕಮಗಳೂರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಿದ್ದಾರೆ. ಈ ವೇಳೆ ಮಾಜಿ ಸಿಎಂ ಸಿದ್ದರಾಮಯ್ಯ ಸಹ ಭಾಗಿಯಾಗಿದ್ದು, ತಾಲೂಕು ಕಚೇರಿಯಿಂದ ಆಜಾದ್ ಪಾರ್ಕ್ ವರೆಗೂ ಪ್ರತಿಭಟನಾ ಮೆರವಣಿಗೆಯನ್ನ ಮಾಡ್ತಿದ್ದಾರೆ. ಬಿಜೆಪಿಯಿಂದ ಮೊಟ್ಟ ಮೊದಲ ಹಲಾಲಾದ ವ್ಯಕ್ತಿ KS ಈಶ್ವರಪ್ಪ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ವ್ಯಂಗ್ಯವಾಡಿದ್ದಾರೆ. ಹಲಾಲಾಗಲು ಇನ್ನೂ ಬಹಳಷ್ಟು ಜನರ ಸರದಿ ಬರಲಿದೆ. ಇನ್ನೂ ಅನೇಕ ಸಚಿವರು ಭ್ರಷ್ಟಾಚಾರಕ್ಕೆ ಬಲಿಯಾಗಲಿದ್ದಾರೆ. ಸರ್ಕಾರದಲ್ಲಿ 40% ಕಮಿಷನ್ ಇದೆ ಅಂದಿದ್ದಾರೆ. ಈಶ್ವರಪ್ಪ ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಈಶ್ವರಪ್ಪನವರು ಬಿಜೆಪಿಯ ಮೊಟ್ಟ ಮೊದಲ ಹಲಾಲಾದಂಥ ವ್ಯಕ್ತಿ, ವಿಕ್ಟಿಮ್ ಬಲಿ ಬಿಜೆಪಿಯ ಈಶ್ವರಪ್ಪನವರು. ಇನ್ನು ಬಹಳಷ್ಟು ಎಲ್ಲ ಬರ್ತಾ ಇದೆ, ಬಹಳಷ್ಟು ನಿಮ್ಮ ಚಾನಲ್ ಅವ್ರು ತೋರಿಸ್ತಿದ್ದಾರೆ. ಈಗಾಗಲೇ
ಅವ್ರದ್ದಿದೆ ಇವ್ರದ್ದಿದೆ ಬರ್ತಾರೆ ಅಂತ ನೋಡೋಣಪ್ಪ. ಸೆಕೆಂಡ್ ಹಲಾಲ್ ಯಾವುದು, ಫಸ್ಟ್ ಹಲಾಲ್ ಅಂತ ಈಶ್ವರಪ್ಪನವ್ರಿಗೆ ಹಣೆಪಟ್ಟಿ ಬಂತು. ಫಸ್ಟ್ ಕರ್ನಾಟಕ, ಫಸ್ಟ್ ಹಲಾಲ್ ಈಶ್ವರಪ್ಪ. ಈಶ್ವರಪ್ಪ ಅವರ ಮನೆಗೆ ವಿವಿಧ ಮಠಾಧೀಶರು ಭೇಟಿ ಕೊಟ್ಟಿದ್ದಾರೆ. ಈಶ್ವರಪ್ಪ ಅವರಿಗೆ ಧೈರ್ಯ ತುಂಬಿದ್ದಾರೆ ಸ್ವಾಮೀಜಿಗಳು. ಶಿವಮೊಗ್ಗದ ಈಶ್ವರಪ್ಪ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಂತಹ ಸ್ವಾಮೀಜಿಗಳು ಈಶ್ವರಪ್ಪ ಅವರಿಗೆ ಧೈರ್ಯ ತುಂಬುವ ಕೆಲಸ ಮಾಡಿದ್ದಾರೆ. ಸಂತೋಷ್ ಕೇಸಲ್ಲಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಈಶ್ವರಪ್ಪ ಅವರು. ನಿನ್ನೆ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ರು ಈಶ್ವರಪ್ಪ. ಇವತ್ತು ರಾಜೀನಾಮೆ ಸಲ್ಲಿಕೆ ಆದ ಬಳಿಕ ಅನೇಕ ಸ್ವಾಮೀಜಿಗಳವರ ಮನೆಗೆ ಭೇಟಿ ಕೊಟ್ಟು ಅವರಿಗೆ ಧೈರ್ಯವನ್ನ ತುಂಬುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗೆಯೇ ಆಶೀರ್ವಚನವನ್ನ ಮಾಡ್ತಿದ್ದಾರೆ. ಸಂತೋಷ್ ಪಾಟೀಲ್ ಎರಡು ದಿನ ಬಿಜೆಪಿ ಕಾರ್ಯಕಾರಿಣಿ ಹೊಸಪೇಟೆ ಕೇಸರಿಮಯ. ಈಶ್ವರಪ್ಪ ಕೇಸ್ ತಲೆನೋವು, 2023ಕ್ಕೆ ಅಜೆಂಡಾದ್ದೇ ಚಿಂತೆ. ಹಿಂದುತ್ವ ಟಾರ್ಗೆಟ್ 150, ಹೈಕಮಾಂಡ್ ಪ್ಲಾನ್ ಏನು? ಬಿಜೆಪಿ ಟಾರ್ಗೆಟ್ 2023. ಕಮಿಷನ್ ಬಿರುಗಾಳಿ ಮಧ್ಯೆ ವಿಜಯನಗರದ ಹೊಸಪೇಟೆಯಲ್ಲಿ ಬಿಜೆಪಿ ಕಾರ್ಯಕಾರಿಣಿ ನಡೀತಾ ಇದೆ. ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್, ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರ ನೇತೃತ್ವದಲ್ಲಿ ಕಾರ್ಯಕಾರಿಣಿ ನಡೀತಾ ಇದೆ. 2023ರ ಚುನಾವಣೆ 150 ಸ್ಥಾನಗಳನ್ನ ಗೆಲ್ಲೋದು, 40% ಕಮಿಷನ್ ಆರೋಪ ಮುಕ್ತ ಆಗೋದು ಹೇಗೆ ಅಂತ ಚರ್ಚೆ ನಡೆಯಲಿದೆ. ಕಾಂಗ್ರೆಸ್ ವಾಗ್ದಾಳಿ ಹಾಗೂ ಪ್ರತಿಭಟನೆಯಿಂದ ಪಕ್ಷಕ್ಕಾದ ಮುಜುಗರ ತಪ್ಪಿಸಲು ಬಿಜೆಪಿ ಪ್ಲಾನ್ ಮಾಡ್ತಿದೆ. ನಾಳೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಭಾಗಿಯಾಗಲಿದ್ದಾರೆ. ಇನ್ನು ಬಿಜೆಪಿಯ ಅಜೆಂಡಾ ಏನು ಅಂತ ನೋಡೋದಾದ್ರೆ ಸಚಿವ ಸಂಪುಟ ವಿಸ್ತರಣೆ ಆಗಿರ್ಬೋದು, ಪುನಾರಚನೆಯ ಬಗ್ಗೆ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ. ಕಾರ್ಯಕಾರಿಣಿಯಲ್ಲಿ ಹೊಸ ಮುಖಗಳಿಗೆ ಅವಕಾಶದ ನಿರೀಕ್ಷೆಯನ್ನ ಈಗಾಗಲೇ ಇಟ್ಟುಕೊಳ್ಳಲಾಗಿದೆ. ಪ್ರಮುಖವಾಗಿ ಈಗಾಗಲೇ ಕ್ಯಾಬಿನೆಟ್ ಅಲ್ಲಿ ಪುನಾರಚನೆ ಮಾಡುವಂತಹ ಸಂದರ್ಭದಲ್ಲಿ ಹೊಸ ಮುಖಗಳನ್ನ ಒಂದು ಪರಿಚಯಿಸುವಂಥದ್ದು, ಹಾಗೇನೆ ಮುಂದಿನ ಚುನಾವಣೆಗೆ ಟಾರ್ಗೆಟ್ 150 ರೀಚ್ ಆಗೋದಕ್ಕೂ ಕೂಡ ರಣತಂತ್ರವನ್ನ ಹೆಣೆಯಲಾಗುತ್ತೆ. ಈ ಒಂದು ಕಾರ್ಯಕಾರಿಣಿಯಲ್ಲಿ ಈಗಾಗಲೇ ಅಮಿತ್ ಶಾ ಅವರು ಹೇಳಿದ ಹಾಗೆ 150 ಸ್ಥಾನಗಳನ್ನು ಗೆಲ್ಲುವಂತಹ ಒಂದು ಟಾರ್ಗೆಟ್ ಅನ್ನ ಇಟ್ಟುಕೊಳ್ಳಲಾಗಿದೆ. ಇನ್ನು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನ ಭರ್ತಿ ಮಾಡುವಂತಹ ಒಂದು ವಿಚಾರ ಕೂಡ ಈ ಒಂದು ಕಾರ್ಯಕಾರಿಣಿಯಲ್ಲಿ ನಡೆಯುತ್ತೆ. ಸಚಿವ ಸಂಪುಟ ಪುನಾರಚನೆಯಾಗುವಂತಹ ಸಾಧ್ಯತೆಗಳು ಕೂಡ ಈ ಒಂದು ಕಾರ್ಯಕಾರಿಣಿಯಲ್ಲಿ ಬಹಳ ಚರ್ಚೆಗೆ ಬರುವಂತಹ ಸಾಧ್ಯತೆ ಇದೆ. ಹೊಸಪೇಟೆಯಲ್ಲಿ ಬಿಜೆಪಿ ಕಾರ್ಯಕಾರಿಣಿ ನಡೀತಾ ಇದೆ. ಸೊ ಇದರ ಅಜೆಂಡಾ ಏನು ಅಂತ ಕೂಡ ನಾವು ನೋಡ್ತಾ ಇದ್ವಿ. ಈಗಾಗಲೇ ಸದ್ಯಕ್ಕೆ ಖಾಲಿರುವಂತಹ 5 ಮಂತ್ರಿ ಸ್ಥಾನಗಳನ್ನು ತುಂಬೋದು, ಹಳಬರಲ್ಲಿ ಕೆಲವರಿಗೆ ಕೋಕ್ ಕೊಡುವ ಸಾಧ್ಯತೆ ಕೂಡ ಇದೆ. ಸಚಿವ ಸ್ಥಾನಕ್ಕಾಗಿ ನೆಹರು ಓಲೆಕ್ಕರ್ ಬೆಂಬಲಿಗರು ಆಗ್ರಹವನ್ನ ಮಾಡಿದ್ದಾರೆ. ಹಂಪಿಯಲ್ಲಿ ಸಿಎಂ ಭಾಷಣದ ವೇಳೆ ಕೂಗಾಡಿದ್ದಾರೆ ನೆಹರು ಓಲೆಕ್ಕರ್ ಅವರ ಬೆಂಬಲಿಗರು. ನೆಹರು ಓಲೆಕ್ಕರ್ಗೆ ಮಂತ್ರಿ ಸ್ಥಾನ ಕೊಡಿ ಅಂತ ಒತ್ತಾಯವನ್ನ ಮಾಡಿದ್ದಾರೆ. ಹಂಪಿಯಲ್ಲಿ ಸಿಎಂ ಭಾಷಣ ಮಾಡುವ ವೇಳೆ ಈ ರೀತಿಯಂತ ಕೂಗಾಟವನ್ನ ಮಾಡಿದ್ದು, ಸಿಎಂ ಭಾಷಣದ ವೇಳೆ ಒತ್ತಾಯಿಸಿದ್ದಾರೆ ಓಲೆಕ್ಕರ್ ಬೆಂಬಲಿಗರು. ಮನವಿಯನ್ನ ಪರಿಶೀಲಿಸೋಣ ಅಂತ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಪ್ರಬಲವಾಗಿರುವಂಥ ಆಕಾಂಕ್ಷಿ ಸಚಿವನಾಗಬೇಕನ್ನುವಂಥ ಬಹುದಿನಗಳ ಆಸೆ ಇದೆ, ಕನಸಿದೆ. ಅದನ್ನು ಈಡೇರ್ತದೆ ಈ ಬಾರಿ ಅಂತ ಹೇಳುವಂಥ ವಿಶ್ವಾಸ ಇದೆ. ಅದರ ಜೊತೆಯಲ್ಲಿ ಆ ಛಲವಾದಿ ಜನಾಂಗಕ್ಕೆ ಎಲ್ಲಿಯೂ ಪ್ರಾತಿನಿಧ್ಯ ಕೊಟ್ಟಿಲ್ಲ, ಈ ಬಾರಿ ಕೊಡ್ತಾರೆ ಅಂತ ಹೇಳುವಂಥ ವಿಶ್ವಾಸ ಇದೆ. ಸುಮಾರು 60 ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವಂಥ ಈ ಸಮಾಜಕ್ಕೆ ಒಂದು ಪ್ರಾತಿನಿಧ್ಯ ಇಲ್ಲ ಅಂತ ಹೇಳಿದರೆ ಮುಂದಿನ ಚುನಾವಣೆಯನ್ನು ಮಾಡುವಂಥದ್ದು ಭಾಳ ಕಷ್ಟ ಆಗ್ತದೆ. ಆ ಕಾರಣದಿಂದ ಅವಕಾಶವನ್ನು ಕಲ್ಪಿಸ್ತಾರೆ ಅಂತ ಹೇಳುವಂಥ ವಿಶ್ವಾಸ ಇದೆ. ಹಿರಿಯರ ಗಮನಕ್ಕೆ ತಂದಿದ್ದೇವೆ. ನಾನು ಪ್ರಬಲ ಹರ್ಷ ಕೊಲೆ ಬಳಿಕ ಷಡ್ಯಂತ್ರ ನಡೆದಿತ್ತಂತೆ. ಕೆಲವರು ಏನೇನೋ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರಂತೆ. ಬೆಂಗಳೂರಲ್ಲಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹರ್ಷ ಕೊಲೆ ಬಳಿಕ ಷಡ್ಯಂತ್ರ ನಡೆದಿತ್ತು, ಕೆಲವರು ಏನೇನೋ ಮಾಡೋದಕ್ಕೆ ಪ್ಲಾನ್ ಅನ್ನು ಕೂಡ ಮಾಡಿದ್ರು ಅಂತ ಹೇಳಿ ಡಿಕೆ ಶಿವಕುಮಾರ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ.
ಒಂದು ಟ್ರಸ್ಟ್ ಇದೆ, ಅದರಲ್ಲಿ ದೊಡ್ಡವರು ಇದ್ದಾರೆ, ಅಲ್ಲಿ ಬೇಕಾದ ವಸ್ತುಗಳನ್ನ ಸಂಗ್ರಹ ಮಾಡಿದ್ರು ಅಂತ ಹೇಳಿ ಬೆಂಗಳೂರಲ್ಲಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಅಶಾಂತಿ ಸೃಷ್ಟಿ ಮಾಡುವ ಹುನ್ನಾರ ಇತ್ತು, ಆದ್ರೆ ಶಿವಮೊಗ್ಗ ಪೊಲೀಸರು ಬುದ್ಧಿವಂತರಿದ್ದಾರೆ, ಪೊಲೀಸರಿಗೆ ಅಭಿನಂದಿಸ್ತೇನೆ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಪೊಲೀಸರು ಅವರನ್ನ ಬಂಧಿಸಿಲ್ಲ ಅಂದಿದ್ರೆ ರಾಜ್ಯದಲ್ಲಿ ಅಶಾಂತಿ ಸೃಷ್ಟಿ ಮಾಡುವ ಹುನ್ನಾರ ಇತ್ತು, ರಾಜ್ಯದಲ್ಲಿ ಅಶಾಂತಿ ನಿರ್ಮಾಣ ಮಾಡುವ ಸಾಧ್ಯತೆ ಇತ್ತು ಅನ್ನುವಂತಹ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಿಕೆಶಿ. ಗಲಾಟೆ ಆದಮೇಲೆ, ಆ ಹರ್ಷನ ಕೊಲೆ ಆದಮೇಲೆ ಒಂದು ದೊಡ್ಡ ಷಡ್ಯಂತ್ರ ನಡೆದಿದೆ. ಈ ಸಂದರ್ಭದಲ್ಲಿ ಒಂದು ಪ್ಲಾನ್ ಆಗಿ ಇದನ್ನು ಡಿವೈಡ್ ಮಾಡಬೇಕು ಅಂತ ಹೇಳಿ ಕೆಲವು ಪ್ರಯತ್ನವನ್ನು ಮಾಡಿದ್ದಾರೆ, ಕೆಲವು ಕೊಲೆ ಮಾಡಲಿಕ್ಕೂ ಕೂಡ ಸರ್ಚ್ ಮಾಡಿದ್ದಾರೆ. ಅದು ಒಂದು ಟ್ರಸ್ಟ್ ಇದೆ, ಆ ಟ್ರಸ್ಟ್ಗೆಲ್ಲ ದೊಡ್ಡವರೆಲ್ಲ ಅಧ್ಯಕ್ಷರಾಗಿದ್ದಾರೆ. ಅವರ ಆ ಟ್ರಸ್ಟಿನ ಸದಸ್ಯರು ಮತ್ತು ಬೇರೆಯವರೆಲ್ಲ ಸೇರಿ ಅದಕ್ಕೆ ಏನೇನು ಬೇಕೋ ಕೊಲೆಗೆ ಸಂಚಿಗೆ ಎಲ್ಲ ಅವರ ಬೇಕಾದಂಥ ಎಲ್ಲ ಪದಾರ್ಥಗಳನ್ನೆಲ್ಲ ಸಂಗ್ರಹಿಸಿದ್ದಾರೆ. ಅದು ಪೊಲೀಸವರು ಸ್ವಲ್ಪ ಭಾಳ ಬುದ್ಧಿವಂತಿಕೆಯಿಂದ, ಶಿವಮೊಗ್ಗ ಪೊಲೀಸರಿಗೆ ನಾನು ಅಭಿನಂದಿಸ್ತೇನೆ. ಯಾರಿಗೂ ಕೂಡ ಅವರು ಮಣಿದಿಲ್ಲ, ಇಮಿಡಿಯೇಟ್ಲಿಗೆ ಅವರು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಜುಡಿಷಿಯಲ್ ಕಸ್ಟಡಿಗೂ ಕಳಿಸಿದ್ದಾರೆ. ಇದೇನಾದ್ರು ಅವ್ರು ಮಾಡಿರಲಿಲ್ಲ ಅಂತಿದ್ರೆ ಇವತ್ತು ಮತ್ತೊಂದು ಕೋಮು ಗಲಭೆಗೆ ಸೃಷ್ಟಿ ಮಾಡಲಿಕ್ಕೆ, ಈ ಎಲ್ಲ ಪ್ರಕರಣಗಳು ಡಿವೇಟ್ ಮಾಡಲಿಕ್ಕೆ ಒಂದು ದೊಡ್ಡ ಹುನ್ನಾರ ನಡೆದಿತ್ತು. ನನ್ನ ಹತ್ರ ಇಲ್ಲಿ FIR ಕೂಡ ಇದೆ, 20ನೇ ತಾರೀಕು 3/2 14/4/2024 ಕೂಡ ಏನೇನು ಸಂಚಾಯಿತು ಅಂಥೇಳಿ ಇದೆಲ್ಲ ಕೂಡ ಶಿಟ್ಗೇರಿ ಏರಿಯಾ ಶಿವಮೊಗ್ಗ ಇಲ್ಲಿ ಎಲ್ಲ ಆಗಿದೆ. ರಾಕಿ ಅಲಿಯಾಸ್ ಕುಳ್ಳ, ವಿಶ್ವ ಅಲಿಯಾಸ್ ಜೀತು, ನಿತಿನ್ ಅಲಿಯಾಸ್ ಇವರೆಲ್ಲ ಕೂಡ ಅಕ್ಯೂಸ್ಡ್ ಆಗಿ ಇನ್ನೂ ಭಾಳ ಜನ ಇದರಲ್ಲಿ ಇನ್ವೆಸ್ಟಿಗೇಷನ್ ಹೋಗ್ತಾರೆ. ಕೆಲವರು ಮೇಯ್ನ್ ಅಕ್ಯೂಸ್ಡು ಅಬ್ಸ್ಕ್ಯಾಂಡಿಂಗ್ ಆಗಿದ್ದಾರೆ ಅಂತ ನನಗೆ ಮಾಹಿತಿ ಇದೆ. ನಾನು ಅದಕ್ಕೆ ಇವತ್ತು ನಾಳೆ ನಂದು ಟೂರ್ ಇತ್ತು ಶಿವಮೊಗ್ಗಕ್ಕೆ, ನಮ್ಮ ತಂಡ ನಾಳೆ ನಾನು ಬೇಕು ಅಂತ ಅದನ್ನು ಮುಂದಕ್ಕೆ ಹಾಕಿದ್ದೀನಿ. ನಾನೇ ಹೋಗಬೇಕು ಅಂತ ಇದ್ದೀನಿ, ಏಕೆಂದರೆ ನನಗೆ ಅಲ್ಲಿಂದ ಭಾಳ ಒತ್ತಡಗಳು ಬರ್ತಾ ಇದೆ. ಸೊ ಹಿಂಗೆ ಮಿಸ್ಯೂಸ್ ಮಾಡಿಕೊಂಡು ಕೆಲವರೆಲ್ಲ ಒಂದು ತಂಡ ಶಾಂತಿ ರಾಜ್ಯದಲ್ಲೇ ಒಂದು ಶಾಂತಿ ಭಂಗ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದೆ. ಸೊ ನಾನು ಪೊಲೀಸ್ ಇಲಾಖೆ ಎಲ್ಲರೂ ಇಲ್ಲ, ಕೆಲವರೆಲ್ಲ ಸರ್ಕಾರದ ಮಾತು ಕೇಳ್ಕೊಂಡಿದ್ದಾರೆ, ಕೆಲವರು ಇದನ್ನು ಭಾಳ ಚೆನ್ನಾಗಿ ಅದನ್ನು ಹ್ಯಾಂಡಲ್ ಮಾಡಿದ್ದಾರೆ, ಅವ್ರು ನಾನು ಅಭಿನಂದಿಸ್ತೇನೆ. ಮತ್ತು ಅದು ಬರಲಿ, ಅವರೆಲ್ಲ ಈಚೆ ಬರ್ತದೆ. ಟ್ರಸ್ಟ್ ಯಾವುದು ಸರ್? ಯಾವ ಟ್ರಸ್ಟ್? ಟ್ರಸ್ಟ್ ಎಲ್ಲ ಇದೆ, ಇದರೆಲ್ಲ ಇದೆಲ್ಲ ಬರ್ತದೆ, ಎಲ್ಲ ಟ್ರಸ್ಟ್ ಮೆಂಬರ್ಸ್ ಎಲ್ಲ ಇರ್ತಾರೆ. ನಾನು ಇನ್ವೆಸ್ಟಿಗೇಷನ್ ಆಫೀಸರ್ ಆಗ್ಲಿಕ್ಕೆ ನಾನು ತಯಾರಿಲ್ಲ ಸರ್. ಆ ಟ್ರಸ್ಟ್ಗೂ ಈಶ್ವರಪ್ಪನವರದ್ದು ಏನಾದ್ರು ಸಂಬಂಧ? ಈಗ ಅದೆಲ್ಲ ಈಚೆ ಬರ್ತಾರೆ, ಯಾರು ಮೆಂಬರ್ಸು, ಟ್ರಸ್ಟ್ ಮೆಂಬರ್ಸ್ ಯಾರಿದ್ರು ಏನು ಅಂತ ಯಾರು ಅನ್ಸ್ಕೊಂಡು. ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣದ ತನಿಖೆಗೆ ಎಂಟ್ರಿ ಕೊಟ್ಟಿದ್ದಾರೆ ಎಡಿಜಿಪಿ ಪ್ರತಾಪ್ ರೆಡ್ಡಿ. ಉಡುಪಿ SP ಕಚೇರಿಯಲ್ಲಿ ಸತತ 4 ಗಂಟೆಗಳಿಂದ ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಎಡಿಜಿಪಿ ಪ್ರತಾಪ್ ರೆಡ್ಡಿ. ಪ್ರಕರಣದ ತನಿಖೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಈಗ 4 ಗಂಟೆಗಳಿಂದ SP ಕಚೇರಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಡಿವೈಎಸ್P ಮತ್ತು 5 ತನಿಖಾ ತಂಡದ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. 5 ಆಯಾಮಗಳಲ್ಲಿ ತನಿಖೆಯನ್ನ ನಡೆಸಲಾಗ್ತಾ ಇದೆ. ವಿಶೇಷ ತಂಡದಿಂದ ಸಂತೋಷ್ ಆತ್ಮಹತ್ಯೆಯ ತನಿಖೆ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಈಗಾಗಲೇ SP ಕಚೇರಿಯಲ್ಲಿ ಕಳೆದ 4 ಗಂಟೆಗಳಿಂದಲೂ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. 5 ತನಿಖಾ ತಂಡದ ಅಧಿಕಾರಿಗಳು ಈ ಒಂದು ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ. ಹಾಗೆಯೇ 5 ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಈಗ ತೀವ್ರಗೊಳ್ತಾ ಇದೆ. ಎಲ್ಲಾ ರೀತಿಯ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಬೇರೆ ಬೇರೆ ಆಯಾಮಗಳಿಂದಲೂ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಗುತ್ತಿಗೆದಾರ ಸಂತೋಷ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏಪ್ರಿಲ್ 12ರಂದು ಲಾಡ್ಜ್ ಅಲ್ಲಿ ಆಗಿದ್ದೇನು? ನಿಮ್ಮ ನ್ಯೂಸ್ 18ನಲ್ಲಿ ಎಕ್ಸ್ಕ್ಲೂಸಿವ್ ಆದ ಮಾಹಿತಿ. ಕೀಟನಾಶಕವನ್ನ ಸೇವಿಸಿ ಸಂತೋಷ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದು ಏಪ್ರಿಲ್ 12ನೇ ತಾರೀಕು. ಹಾಗಾದ್ರೆ ಆ ಕೀಟನಾಶಕ ಎಲ್ಲಿಂದ ಬಂತು, ಯಾರು ತಗೊಂಡು ಬಂದ್ರು? ಇದುವೇ ಈಗ ಕುತೂಹಲಕ್ಕೆ ಕಾರಣ ಆಗಿರೋದು. ಚಿಕ್ಕಮಗಳೂರಿನಿಂದ ಕೀಟನಾಶಕವನ್ನ ತಂದಿದ್ರಂತೆ ಸಂತೋಷ್ ಪಾಟೀಲ್.
ಕೀಟನಾಶಕ ಸೇವಿಸಿಯೇ ಆತ್ಮಹತ್ಯೆಯನ್ನ ಮಾಡಿಕೊಂಡಿರೋದು. ನ್ಯೂಸ್ 18ಗೆ ಪೊಲೀಸ್ ಮೂಲಗಳು ಮಾಹಿತಿಯನ್ನ ನೀಡಿದ್ದು, ಚಿಕ್ಕಮಗಳೂರಿನಿಂದ ಕೀಟನಾಶಕವನ್ನ ತಂದು ಅದನ್ನ ಸೇವಿಸಿದ್ದಾರೆ. ಲಾಡ್ಜ್ನ ಡಸ್ಟ್ ಬಿನ್ ನಲ್ಲಿ ಪತ್ತೆಯಾಗಿತ್ತು ಕೀಟನಾಶಕದ ಬಾಟಲಿಯನ್ನು ವಶಪಡಿಸಿಕೊಂಡಿದ್ದಾರೆ ವಿಧಿವಿಜ್ಞಾನ ತಜ್ಞರು. ಚಿಕ್ಕಮಗಳೂರಿನಿಂದನೇ ಕ್ರಿಮಿನಾಶಕವನ್ನ ತಂದಿದ್ದಂತೆ ಸಂತೋಷ್. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಎಲ್ಲಾ ಆಯಾಮಗಳಲ್ಲೂ ತನಿಖೆಯನ್ನು ನಡೆಸಲಾಗ್ತಾ ಇದೆ. 5 ಆಯಾಮಗಳಲ್ಲಿ ತನಿಖೆ ನಡೆಸಲಾಗ್ತಾ ಇದೆ. ಈಗಾಗಲೇ ವಿಶೇಷ ತಂಡ ಈ ಎಲ್ಲಾ ದಿಕ್ಕಿನಲ್ಲೂ ಕೂಡ ತನಿಖೆಯನ್ನ ಆರಂಭ ಮಾಡಿದೆ. ವಿಚಾರಣೆಯನ್ನ ಈಗ ಅವರ ಸ್ನೇಹಿತರ ವಿಚಾರಣೆ ನಡೆಸಲಾಗ್ತಾ ಇದೆ. ಎಲ್ಲೆಲ್ಲಿ ಇದ್ರು, ಎಲ್ಲೆಲ್ಲಿಂದ ಬಂದ್ರು, ಹೀಗೆ ಎಲ್ಲಾ ಮಾಹಿತಿಗಳನ್ನ ಪೊಲೀಸರು ಕಲೆ ಹಾಕ್ತಿದ್ದಾರೆ. ಒಂದ್ ಕಡೆ ಚಿಕ್ಕಮಗಳೂರಿನ ಕ್ರಿಮಿನಾಶಕವನ್ನ ತಂದು ಉಡುಪಿಯಲ್ಲಿ ಸೇವಿಸಿದ್ರು ಸಂತೋಷ್ ಪಾಟೀಲ್. ಆದ್ರೆ ಅದಕ್ಕಿಂತ ಮುಂಚೆ 3 ದಿನಗಳ ಕಾಲ ಗುತ್ತಿಗೆದಾರ ಸಂತೋಷ್ ಉಡುಪಿಗೂ ಬರೋದಕ್ಕಿಂತ ಮುಂಚೆ ಚಿಕ್ಕಮಗಳೂರಲ್ಲಿ ಇದ್ರು. ಅಲ್ಲಿ ಕೈಮರ ಸಮೀಪದ ಹೋಮ್ ಸ್ಟೇಯಲ್ಲಿ ಇದ್ರು ಸಂತೋಷ್. ಇಬ್ಬರು ಸ್ನೇಹಿತರ ಜೊತೆಗೆ 3 ದಿನಗಳ ಯಾವುದೇ ರೀತಿಯಂತಹ ಟೆನ್ಷನ್ ಅಲ್ಲಿ ಕಾಣಿಸ್ತಾ ಇರಲಿಲ್ಲ. ವಾಪಸ್ ಹೋಗುವಾಗ ಹೋಮ್ ಸ್ಟೇಯಲ್ಲಿದ್ದ ನಾಯಿಗಳಿಗೆ ಕೂಡ ಬಿಸ್ಕೆಟ್ ಹಾಕಿ ಹೋಗಿದ್ದಾರೆ ಸಂತೋಷ್. ಈಗ ಸಂತೋಷ್ ಆತ್ಮಹತ್ಯೆ ಬಳಿಕ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಹೋಮ್ ಸ್ಟೇಯ ಸ್ನೇಹಿತರು ಇದ್ದಿದ್ದು, ಅವರ ಸ್ನೇಹಿತರ ಜೊತೆಗೆ ಅವರು ಖುಷಿಯಾಗಿಯೇ ಇದ್ರು. 3 ದಿನಗಳ ಕಾಲ ಇದ್ರು. 8ನೇ ತಾರೀಕಿಂದ 10ನೇ ತಾರೀಕಿನವರೆಗೂ ಕೂಡ ಆ ಒಂದು ಹೋಮ್ ಸ್ಟೇಯಲ್ಲೇ ಉಡುಪಿಗೆ ತೆರಳುತ್ತಾರೆ. ಹೋಮ್ ಸ್ಟೇಯನ್ನ ಖಾಲಿ ಮಾಡಿಕೊಂಡು ಆ ನಂತರ ಉಡುಪಿಯಲ್ಲಿ ಆತ್ಮಹತ್ಯೆಗೆ ಶರಣಾಗ್ತಾರೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.